ಅಮ್ಮ ಅಂತ ಹೇಳು. ಹೇಳೋ ಕಂದ, ಅಮ್ಮ. ಯಾಕೋ ಕಂದ ಅಳ್ತಾ ಇದ್ಯಾ? ಏನ್ರಿ ಅಮ್ಮ ಅಂತ ಕರೀಲ್ಲ ಅಂತಾನೆ 1 ವರ್ಷ ಆಗ್ತಾ ಇದೆ ಅಂತೀರಾ? ಅದು ನಾವು ಗಂಡಸರು ಎಲ್ಲಾ ವಿಚಾರನ ಯೋಚನೆ ಮಾಡಿ ನಿಧಾನವಾಗಿ ಹೇಳ್ತೀವಿ. ನೀವ್ ಹೆಂಗಸರು ಫಟ್ ಅಂತ ಹೇಳ್ಬಿಡ್ತೀರಿ, ಬಾಯಿ ಜಾಸ್ತಿ ಅಲ್ವಾ? ಹಾಗೇನಿಲ್ಲ, ನಾವು ಹುಡ್ಗಿರು ಕರ್ಪೂರ ಇದ್ದ ಹಾಗೆ ಬಗ್ ಅಂತ ಹತ್ಕೊಂಡ್ ಬಿಡ್ತೀವಿ. ನೀವು ಟ್ಯೂಬ್ ಲೈಟು ಅಂತ ಹೇಳಿ. ಕರೆಕ್ಟ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಟ್ಯೂಬ್ ಲೈಟ್, ಪಿಕಪ್ ಆದ್ರೆ ನಮ್ ಪವರೇ ಬೇರೆ. ಹಾ, ನಾನು ಆ ಪವರ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ನಂಗೊಂಚೂರು ಕೆಲಸ ಇದೆ, ಅರ್ಜೆಂಟ್ ಆಗಿ ನಾನು ಬರ್ತೀನಿ. ತಯ್ಯಾರೆ ತಯ್ಯ ತಯ್ಯಾರೆ ತಯ್ಯ ಏನೆಂದು ಹೇಳಲಣ್ಣ. ಆರೇನಪ್ಪ? ಎಕ್ಸ್ಕ್ಯೂಸ್ ಮೀ. ಅಲ್ಲ, ಅದ್ರಲ್ಲಿರೋ ಹುಡುಗಿ ನಿಮ್ಗೆ ಏನಾಗಬೇಕು? ಇವಳು ನಿಮ್ಗೆ ಗೊತ್ತಾ? ನನಗೆ ಗೊತ್ತು, ಅವಳು ಯಾರೋ ಏನೋ. ಮತ್ತೆ ಕೇಳಿದ್ರಿ? ತುಂಬಾ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಕೇಳಿದೆ. ತಯಾರಿ ತಯಾರಿ ತಯಾರಿ. ಯಾವನ ಅವನು? ನೋಡ್ ರಸ್ತಲ್ಲೆಲ್ಲ ಪಿಚ್ ಹಾಕಂಗ್ ಕೂತಿದೀಯಾ? ಹಾಗೆಯ 1 ನಿಮಿಷ ಸರ್. ಅಯ್ಯೋ, ಪೆಟ್ರೋಲ್ ಮುಗ್ದೋಯ್ತಲ್ಲಪ್ಪ. ಏನಯ್ಯ, ಈರುಳ್ಳಿ ಹೆಚ್ಚಾತಾ? ಹೆಚ್ಚಾಯ್ತಣ್ಣ. ಆ ಕೊಳಗತ್ತಂದ್ ಒಲೆ ಮೇಲೆ ಇಕ್ಕು, ಉಪ್ಪಿಟ್ಟು ಕಲಿಸ್ಬೇಕು. ದಿಬ್ಬಣ ಬರ ಹೊತ್ತಾತು. ಅಣ್ಣ ಸ್ವಲ್ಪ ಕೈ ಹಾಕಣ.
ಒಳಗಡೆ ಬಿಸಿನೀರ್ ಮಳ್ತದೆ, ಉಪ್ಪಿಟ್ಟು ಕಲ್ಸಕ್ ತಂದಾಗ್ಲಾ? ಲಲಿತಾ, ಲಲಿತಾ ಬರೀ ಎಲ್ಲಿದ್ಯಮ್ಮ? ಎಲ್ಲಿದ್ಯಮ್ಮ? ಲಲಿತಾ, ಲಲಿತಾ ಬರೀ, ಲಲಿತಾ ಬರೀ, ಲಲಿತಾ ಬರೀ, ಎಲ್ಲಿದ್ಯಮ್ಮ ಲಲಿತಾ ಬರೀ? ಡಾಕ್ಟ್ರೆ, ಲಲಿತನ್ಗಿನ್ನು ಮರಿನೇ ಆಗಿಲ್ಲ. ಲಲಿತಾ ಮರಿ ಅಂತ ಯಾಕ್ರಿ ಹಂಗ ಅರ್ಚ್ಕೊಂಡು ಹೋಗ್ತಾ ಇದೀರಾ? ಏ ದಡಿಯ, ಏನೋ ಗುದುಮ್ತಾ ಇದೀಯಾ? ಗುದುಮ್ತಿರೋ ಸುಮ್ನೆ. ಓ ಮರಿ, ಏನ್ ಅಂಕಲ್? ಎಲ್ಲಮ್ಮ ನಿನ್ ಗಂಡ? ಅವರು ಇನ್ಸ್ಪೆಕ್ಟರ್ ಇನ್ವಿಟೇಷನ್ ಕೊಡಕ್ ಹೋಗಿದ್ದಾರೆ. ನೋಡು, ಆ ಪುರೋಹಿತ ಇದ್ನಲ್ಲ, ಅವ್ನಿಗೆ ಕಣ್ಣು ಮಬ್ಬಂತೆ, ಕನ್ನಡಕ ಇಲ್ಲದೆ ಮುಹೂರ್ತ ಫಿಕ್ಸ್ ಮಾಡ್ಬಿಟ್ಟಿದ್ದಾನೆ. ನಾಳೆ ಒಳ್ಳೆ ಮುಹೂರ್ತ ಇಲ್ವಂತೆ, ಇವತ್ತು ಇನ್ನೊಂದು ಗಂಟೆ ಒಳಗೆ ಆಗ್ಬೇಕಂತೆ. ಅದಕ್ಕೆ ಆ ಮುಹೂರ್ತಕ್ಕೆ ಏನೇನ್ ಬೇಕು ಅದೆಲ್ಲ ಬಳಸ್ಕೊಂಡು ಬಂದಿದ್ದೀನಿ. ನಡಿಯಮ್ಮ ನೀನು. ಅಯ್ಯೋ, ಹೀಗೆ ಬರೋದಾ? ಸೀರೆ ಉಟ್ಕೊಂಡ್ ಬರ್ತೀನಿ. ತಾಳಿ ಕಟ್ಟಕ್ಕೆ ಕುತ್ತಿಗೆ ಸಾಕು, ಸೀರೆ ಹಾಕ್ಬೇಕು. ಲೇ ದಡಿಯ, ಈಗ ನೀನೇನ್ ಮಾಡ್ತೀಯ ಅಂತಂದ್ರೆ ಹಳೆಯದ್ರು ಬಂದಿದ ತಕ್ಷಣ ಕರ್ಕೊಂಡು ಸೀದಾ ದೇವಸ್ಥಾನದ ಹತ್ರ ಬಂದ್ಬಿಡ್ಬೇಕು. ಚಾಣಕಣು ನೀನು. ಸರ್, ನಾಳೆ ನನ್ ಮದ್ವೆ, ತಾವು ತಪ್ಪದೆ ಬರ್ಬೇಕು. ಮದ್ವೆನಾ? ಹುಡುಗಿ? ಅದೇ ಅವತ್ ನಿಮ್ಗೊಂದು ಫೋಟೋ ಕೊಟ್ಟನಲ್ಲ, ಅವಳಿಗೂ ನನಗೂ ಮದ್ವೆ. ಅಯ್ಯೋ, ಹೆಂಡತಿ ಜೊತೆ ಮತ್ತೊಂದ್ಸರಿ ಮದ್ವೆನಾ? ಇದಕ್ಕೂ ಮುಂಚೆ ನನಗೂ ಅವಳಿಗೆ ಯಾವ ತರ ಸಂಬಂಧನೂ ಇಲ್ಲ. ಇನ್ನು ಮೇಲೆ ತಾಳಿ ಕಟ್ಟಿದ್ಮೇಲೆ ನಾನು ಹೆಂಡತಿ ಆಗ್ತಲ್ಲ ಅವಳು. ಹೌದು, ಇದನ್ನ ಊರಿಗೆಲ್ಲ ಹಂಚ್ಬಿಟ್ಯಾ? ಓ, ಇನ್ಮೇಲೆ ಗಬ್ಬೆ ಬರ್ಸ್ಬೇಕಾ? ಎಕ್ಸ್ಕ್ಯೂಸ್ ಮಿ ಇನ್ಸ್ಪೆಕ್ಟರ್, ನನ್ನ ಹೆಸರು ಶಶಿ ಅಂತ. ನೈಸ್ ಟು ಮೀಟ್ ಯು. ಇದೇನ್ ಕೈಯಲ್ಲಿ ತಾಳಿ? ನನ್ನ ಮುಂದೆ ಒಂದು ಕಾರ್ ಪಾಸ್ ಆಗ್ತಾ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಬ್ರೀಫ್ ಕೇಸ್ ಕಾರಿಂದ ಹೊರಗಡೆ ಬಿತ್ತು. ಕಾರ್ ನಂಬರ್ ನೋಟ್ ಮಾಡಿ ಇಟ್ಟಿದ್ದೀನಿ. ದಿಸ್ ಇಸ್ ದ ಕಾರ್ ನಂಬರ್. ಇದ್ರ ಓನರ್ ಯಾರು ಅಂತ ಪತ್ತೆ ಹಚ್ಚಿದ್ರೆ ನಾನು ಈ ಬ್ರೀಫ್ ಕೇಸ್ ಕೊಟ್ಬಿಡ್ತೀನಿ. ಮಾರ್ಟಿಸ್ ಕಾರು. ನಿಮ್ಗೆ ಹೇಗೆ ಗೊತ್ತು? ನಮ್ ಡಾಕ್ಟರ್ ಕಾರ್ ಇದು. ಹೌದೌದು, ಹೋಗ್ತಾ ದಾರಿಲಿ ಹಾಗೆ ತೋರಿಸ್ತೀನಿ ನಡಿ. ಅಲ್ಲ, ಇದು ಪೊಲೀಸ್ ಕೇಸು, ನಾನೇ ಕೊಟ್ಬಿಡ್ತೀನಿ ಕೊಡಿ. ಸಾರಿ ಇನ್ಸ್ಪೆಕ್ಟರ್, ಇದು ನನ್ನ ಪರ್ಸನಲ್ ಕೇಸ್. ಸರ್, ನಿಮ್ ಕಾರ್ ಇದೆಯಲ್ಲ? ಹೌದು. ನಾನು ನಿಮ್ ಜೊತೆ ಬರ್ತೀನಿ. ಬನ್ನಿ. ಎಕ್ಸ್ಕ್ಯೂಸ್ ಮೀ, ಸ್ಕೂಟರ್ ಇಲ್ಲೇ ಇರ್ಲಿ. ನಿಮ್ ಪರ್ಸನಲ್ ಕೆಲ್ಸಕ್ಕೆ ಯೂಸ್ ಮಾಡಬೇಡಿ. ಇಲ್ಲ, ವ್ಯಾನ್ ಇದೆ ನಂದು. ಒಳ್ಳೇದು. ಇನ್ಸ್ಪೆಕ್ಟ್ರೆ, 10ರಿಂದ 10:30 ಮುಹೂರ್ತ ಮರಿಬೇಡಿ. ಖಂಡಿತ ಬರ್ತೀನಿ. ಒಳ್ಳೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀವು ದಿನ ನಿಂಬೆಣ್ಣ ತಲೆ ಹಚ್ಚಿ ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡ್ತೀರಾ ತಾನೆ? ನಾಳೆಯಿಂದ ಬರ್ತಾ ನಿಮ್ಗೊಂದು ಹಿಡ್ಕೊಂಡ್ ಬಂದು ಕೊಡ್ತೀನಿ. ನಿಮ್ಗೆ ಯಾಕೋ ಅತಿ ಆಯ್ತು, ಒಂಥರ ಆಡ್ತಾ ಇದ್ರೆ ಬರ್ತಾ ಬರ್ತಾ. ನಾನು ಹಂಗಿಲ್ವಲ್ಲ. ಅಯ್ಯೋ, ಇವನ್ ಯಾಕೆ ಬಂದು ಇಲ್ಲಿಗೆ? ಬೆನ್ನು ಹತ್ತಿದ ಬೇತಾಳ್ತಾರ. ಅಯ್ಯೋ, ಸಾಕು ಬಾಮ್ಮ, ಇಲ್ಲಿ ಬೇಡ್ಕೊಂಡಿದ್ದು. ಕೂತ್ಕೊಂಡ್ ಬೇಡ್ಕೊಳ್ಳೋ ದೇವ್ರಲ್ಲ, ಓಡ್ತಾ ಓಡ್ತಾ ಬೇಡ್ಕೊಳ್ಳೋ ದೇವ್ರು. ಬಾ ನೀನು, ಬಿಡಿ. ಈ ಕಡೆ ಬಾಮ್ಮ. ಇಲ್ಲಿ ಕೂತ್ಕೊಮ್ಮ. ಅಯ್ಯಯ್ಯೋ, ಇಲ್ಲ. ಬಿಡ್ತು ಅನ್ನಮ್ಮ. 1683ನೇ ಇಸ್ವಿಲಿ ಆ ದೇವರ ಮೂಲ ಸ್ಥಾನ ಇದೇ ಆಗಿತ್ತು, ಪವಿತ್ರವಾದ್ದು ಅಂದ್ಕೊಂಡಿದ್ದಾಗುತ್ತೆ. ನಿನ್ಗೆ ಏನೇನ್ ಬೇಕು ಎಲ್ಲ ಬೇಡ್ಕೊಮ್ಮ. ಕೂತ್ಕೋ ಕೂತ್ಕೋ ಕೂತ್ಕೋ. ನಮ್ಮನ್ನ ಅರ್ಜೆಂಟ್ ಆಗಿ ಬರಕ್ ಕೇಳ್ಬಿಟ್ಟು ಈ ಡಾಕ್ಟರ್ ಎಲ್ಲೋಬಿಟ್ಟ. ನನ್ನ ಕೈಗೆ ಸಿಗಬೇಕು ಒಂದೇ ಗುದ್ದು. ಅಯ್ಯೋ, ಇಷ್ಟೊಂದು ಅರ್ಜೆಂಟ್ ನಮ್ಮನ್ನು ಬರಕ್ಕೆ ಹೇಳಿದಾರೆ ಅಂದ್ಮೇಲೆ ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಇರಲೇಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅಯ್ಯೋ, ಈ ಪ್ರೆಸ್ ನಿಮ್ ಮದ್ವೆ ಮಾಡಕ್ ಬಿಡೋದಿಲ್ಲಪ್ಪ. ವಾಪ್ಲಸ್ ಫೆಲೋ. ಬಾಮ್ಮ ಬಾಮ್ಮ, ಕೂತೇ ಬಿಡ್ತೀಯ ನೀನು. ಅಯ್ಯೋ, ಇದೇನ್ ಅಂಕಲ್? ನೋಡಮ್ಮ, ಇಲ್ಲೊಂದು ಸಂಪ್ರದಾಯ ಇದೆ. ಇಲ್ಲಿ ಕೂತ್ ಎದ್ದ ಮೇಲೆ ರೆಡಿ ಹೇಳ್ತೀನಿ, 1 2 3 ಓಡ್ತಾ ಇರ್ಬೇಕು, ತಿರುಗಿ ನೋಡಬಾರ್ದು. ಎಲ್ಲಿ ತನಕ? ಮನೆ ತನಕ. ಮತ್ತೆ ಮದ್ವೆ? ಓ, ಮುಹೂರ್ತ ಸರಿ ಇಲ್ಲಿ ನೋಡಿ. ಇಂಥ ಪ್ರಶ್ನೆ ಎಲ್ಲ ನೀ ಕೇಳಬಾರ್ದು. ನಾನು ರೆಡಿ ಹೇಳ್ತೀನಿ, ಓಡ್ತಾ ಇರ್ಬೇಕು. 1 2 3 ಓಡು ಓಡು, ತಿರುಗಿ ನೋಡಬಾರ್ದು. ಅನಿತಾ,
ಐ ಆಮ್ ಸಾರಿ. ಸರ್ ಸರ್ ಅನಿತಾ ಅವಳು ನಿಮ್ಗೆ ಗೊತ್ತಾ? ಯಾಕೆ ನಿಮ್ಮ ಅಣ್ಣ ಹೊಡಿತಾನೆ ಅಂತ ಭಯನ? ಮದುವೆ ಆದ್ಮೇಲೆ ಇಬ್ರಿಗೂ ಆಶೀರ್ವಾದ ತಗೊಂಡ್ರಾಯ್ತು. ನೀನ್ ಜೀವಂತವಾಗಿರ್ಬೇಕು ಅಂದ್ರೆ ಅವಳನ್ನ ಮರ್ತು ಬಿಡು. ನಾನು ಪ್ರಾಣ ಬೇಕಾದ್ರೆ ಬಿಡ್ತೀನಿ ಹೊರತು ಅವಳು ಮರೆಯಲ್ಲ. ನೋಡ್ಬೇಡ ನಿಂತು. ಇಲ್ಲ, ನಾವಿಬ್ರು ಒಂದಾಗೋದು ನನ್ಗೆ ಇಷ್ಟ ಇರ್ಲಿಲ್ಲ. ಅವ್ರನ್ನಂತೂ ಸಾಯಿಸ್ಬಿಟ್ಟೆ. ನಾನು ಸತ್ತು ಹೋಗ್ತೀನಿ. ಲಲಿತಾ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ ಮನೆಗೆ ಹೋಗೋಣ. ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಏನಿದ್ರು ಮನೆಗೆ ಹೋಗಿ ಮಾತಾಡೋಣ. ಮಗು ಒಂದೇ ಇದೆ. ಮಗುನ ನಿದ್ದೆ ಮಾಡಿಸ್ಬಿಟ್ಟು ಅಪ್ಪಂಗೆ ನೋಡ್ಕೊಳಕ್ ಹೇಳ್ಬಿಟ್ಟು ಬಂದಿದ್ದೀನಿ ರೀ. ನಾಳೆ ಬೆಳಿಗ್ಗೆ ನಮ್ಮ ಮದ್ವೆ ನಡೆಯುತ್ತಲ್ಲ? ಯಾಕೆ ಹೀಗೆ ಕೇಳ್ತಾ ಇದೀಯಾ? ನನ್ಗೆ ಬೆಳಿಗ್ಗೆಯಿಂದ ಬಲ್ಗಣ್ ಹೊಡ್ಕೋತಾ ಇತ್ತು. ಅದು ಅಪಶಕುನ ಅಂತ ಅಪ್ಪ ಹೇಳ್ತಾ ಇದ್ರು. ಅದಕ್ಕೆ ನನಗೆ ಭಯ ಆಗೋಯ್ತು ರೀ. ಯಾಕ್ರಿ ಒಂಥರ ಇದ್ದೀರಾ? ಏನಿಲ್ಲ ಏನಿಲ್ಲ.
ನಾಳೆ ಬೆಳಿಗ್ಗೆ ನಮ್ಮ ಮದ್ವೆ ನಡೆಯುತ್ತಲ್ಲ? ಮದುವೆ ಖಂಡಿತ ನಡೆಯುತ್ತೆ. ಏನು? ನಾಳೆ ಬೆಳಿಗ್ಗೆ ನನ್ನ ಮದುವೆ ಇಲ್ಲ. ನಾನು ನಿಮ್ಗೊಂದು ಇನ್ವಿಟೇಷನ್ ಕೊಟ್ಟಿದ್ನಲ್ಲ, ಅದನ್ನು ವಾಪಸ್ ಕೊಡಿ. ಯೋ, ಕೊಟ್ಟಿರೋ ಇನ್ವಿಟೇಷನ್ ಯಾರಾದ್ರೂ ವಾಪಸ್ ಕೇಳ್ತಾರನಯ್ಯ? ಹ್ಞೂ. ಅಲ್ಲ ನನ್ ಇಲ್ಲ, ನೀವು ಕೊಟ್ಬಿಡಿ ಅದನ್ನ. ತಗೋ ಇದೆಯಾ, ತಗೋ, ಇದು ಇಟ್ಕೋ. ನೋಡು, ಎರಡೆರಡು ಸಲ ತಿಕ್ಕೋ ತಲೆಗೆ. ಓಹ್, ಬನ್ನಿ ಬನ್ನಿ, ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಎಲ್ಲ ದಯಮಾಡ್ಸಿ ಚೆನ್ನಾಗಿ ಬಂದ್ಬಿಟ್ಟು ಪಂಗುಳಿಸ್ಬಿಟ್ಟು ಹೋಗಿರಂತೆ. ಕೈಯೆಲ್ಲ ಆಡ್ಸ್ಕೊಂಡ್ ಬರ್ತಾರ ನೋಡು. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಏನ್ರಿ ಇದು? ಕೇಡಿಗಳು ಹಿಡಿಯಕ್ ಬರೋ ಸಿಡಿಗಳ ತರ ಬಂದ್ಬಿಟ್ಟಿದ್ದೀರಾ? ಇದು ಮದುವೆ ಮನೆ. ಓ ಪ್ಲಸ್ ಮೇಲ. ಓಂ ಗಣಾಧಿಪತಿಯೇ ನಮಃ. ಓಂ ಅಚ್ಯುತಾಯ ನಮಃ. ರೀ ಪುರೋಹಿತ್ರೆ, ಮದುವೆ ಹೆಣ್ಣು ಆಗ್ಲೇ ಬಂದಿಲ್ಲ, ಎಲ್ಲಿ ಹೋದ್ಲು? ಮದುವೆನಲ್ಲಿ ಬೇರೆ ಆದ್ವಿ, ಮತ್ತೆ ಮದುವೆನಲ್ಲಿ ಒಂದಾಗ್ತಾ ಇದೀವಿ. ದೇವಸ್ಥಾನದಲ್ಲಿ ಮಣ್ಣನ ಕಡೆಯವರು ಮೋಸದಿಂದ ನಾನು ಹೊಡೆದಾಗ ಪುರೋಹಿತರು ಪೊಲೀಸ್ನವ್ರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಅವ್ರು ಬಂದು ನಿಮ್ಮ ಮಣ್ಣನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದ್ರು. ನಾನು ಪ್ರಜ್ಞೆ ಇದ್ದ ಆಸ್ಪತ್ರೆಯಲ್ಲಿ 15 ದಿವಸ ಮಲಗಿದ್ದೆ. ಆಮೇಲೆ ನನಗೆ ಗೊತ್ತಾಯ್ತು ನೀನು ಆತ್ಮಹತ್ಯೆ ಮಾಡ್ಕೊಂಡೆ ಅಂತ. ಆದರೆ ನನಗೆ ನಂಬಿಕೆ ಇತ್ತು, ನೀನು ಖಂಡಿತವಲ್ಲೂ ಬದುಕಿರ್ತೀಯ ಅಂತ. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಅವತ್ತು ನಾನು ಹಿಡ್ಕೊಂಡಿದ್ದ ತಾಳಿನ ಇವತ್ತಿನವರೆಗೂ ಬಿಟ್ಟಿಲ್ಲ. ನೀವೇನ್ ಬೇಡ್ಕೊಂಡ್ರಿ? ಇನ್ನೊಂದು ವಿಷಯ ಕೊಟ್ಟಿದ್ಯಾ, ಅವಳನ್ನು ನನ್ನಿಂದ ಕಿತ್ಕೋಬೇಡ ಅಂತ ಬೇಡ್ಕೊಂಡೆ. ನನಗೆ ಜನ್ಮಗಳ ಬಗ್ಗೆ ನಂಬಿಕೆ ಇಲ್ಲ, ಆದ್ರೆ ಈ ಜನ್ಮ ಪೂರ್ತಿ ಹೀಗೇ ಇರ್ಬೇಕು ಅನ್ಸತ್ತೆ. ಅನಿತಾ, ಅನಿತಾ, ಡಾಕ್ಟರ್, ಮತ್ತೆ ಅವಳಿಗೆ ಬ್ರೈನ್ ಹ್ಯಾಮರೇಜ್ ಆಗೋ ಚಾನ್ಸಸ್ ಇದೆ. ಸುಮ್ನಿರ್ರಿ, ನಾನೇನ್ ಅನ್ಕೊಂಡು ಅದೇ ನಡೀತಾ ಇದೆ. ಏ ಪ್ರಸ್ಸು, ತಿಳಿದೇ ಕೇಳ್ತಾ ಇದ್ದೀನಿ, ಇದರಿಂದ ಲಾಭ ನಿನಗೇನು ಅಂತ. ನೀನೇನೋ ಬುದ್ಧನ್ ತರ ನಡ್ಕೋತಾ ಇದೀಯ ಸರಿ, ಅದರಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ಯೋಚನೆ ಮಾಡಿದ್ಯಾ? ಡಾಕ್ಟರ್ ಆಗಿ ನನ್ನ ಪೇಷಂಟ್ನ ಸಮರ್ಥಿಸ್ಕೊಳ್ಳೇಬೇಕಾದ್ದು ನನ್ನ ಧರ್ಮ. ಡಾಕ್ಟ್ರೇ, ಚಟ ಪೈಸೆ ತಮಯ್ಯ, ಅನಿತಾ ಲಲಿತಾಗಿ ಬಹಳ ದಿವಸ ಆಗೋಯ್ತು. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀವು ಕೇಳೋ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡ್ಬೇಕು? ಊನಪ್ಪ ಕೊಡ್ಬೇಕು, ಇವತ್ತು ದಿವಸ ಬಹಳ ಮುಖ್ಯವಾದ ಸೀಕ್ವೆನ್ಸ್ ಇದು. ನೀನ್ ಕೊಡೋ ಉತ್ತರದಿಂದಾನೇ ಉತ್ತರ ದಕ್ಷಿಣ ಬೇರೆ ಮಾಡಕ್ ಆಗೋದು. ನಿಮ್ ತಾಯಿ ಸತ್ತಾಗ ನೀನ್ ಹತ್ತಿದೀಯಾ? ಏನ್ರಿ ಪ್ರಶ್ನೆ ನೀವು ಕೇಳ್ತಾ ಇರೋದು? ನಾನ್ ಇಂಥ ಪ್ರಶ್ನೆ ಕೇಳೋವಾಗ ಕೆಲವ್ರು ನನ್ ತಿಕ್ಲ ಅಂತ ಅಂದ್ಕೋಬಹುದು. ಐ ಡೋಂಟ್ ಕೇರ್, ಬಟ್ ನಾನ್ ಹೇಳೋದ್ರಲ್ಲಿ ಸತ್ಯ ಇರುತ್ತೆ. ಹೇಳು, ನಿಮ್ ತಾಯಿ ಸತ್ತಾಗ ನೀನ್ ಹತ್ತಿದ್ದೀಯಾ ಇಲ್ವಾ ಅಷ್ಟೇ ಹೇಳು. ಹತ್ತಿದ್ದೆ. ವೆರಿ ಗುಡ್. ಎಲ್ಲಿ ಅದೇ ತಾಯಿ ನೆನೆಸ್ಕೊಂಡು ಈಗ ಒಂದ್ಸಲ ಹೇಳು. ಸ್ಟುಪಿಡ್ ತರ ಮಾತಾಡ್ಬೇಡಿ. ನಮ್ ತಾಯಿ ಸತ್ತೋಗಿ ಎಷ್ಟೋ ವರ್ಷಗಳಾಗೋಗಿದೆ, ಅದನ್ನ ನೆನೆಸ್ಕೊಂಡು ಈಗಾಗ್ರೆ ಹೇಳಕ್ಕಾಗತ್ತೆ? ಕರೆಕ್ಟ್. ನೀನ್ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನಡೆದದ್ದನ್ನ ನೆನೆಸ್ಕೋಬಹುದೇ ವಿನಃ ಅನುಭವಿಸಕ್ಕಾಗಲ್ಲ. ಪ್ರೆಸೆಂಟ್ ಏನ್ ನಡೆಯುತ್ತೋ ಅದೇ. ಬಲೆ ಬಲೆ, ಒಳ್ಳೆ ಟ್ವಿಸ್ಟ್. ಈ ಹುಡುಗಿ 4 ತಿಂಗಳ ಹಿಂದೆನೆ ನಿನ್ನಿಂದ ದೂರ ಆಗಿದ್ದಾಳೆ. ಇವತ್ತು ನಿನ್ನ ನೋಡಿದ ತಕ್ಷಣ ಓಡ್ ಬಂದು ತಪ್ಪಿಕೊಂಡು ಸಂತೋಷ ಪಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಯಾಕೆ ಕಳ್ತಿದ್ದಾಳೆ? ಅಗೋ ಅಲ್ಲಿ ನಿಂತಿದ್ದಾನಲ್ಲ, ಅವನು ಬಿಟ್ಟು ದೂರ ಆಗ್ಬೇಕಲ್ಲ ಅಂತ ಇವಳು ಮನಸ್ಸು ಸಂಕಟ ಪಡ್ತಾ ಇದೆ. ಇದೇ ಪ್ರೆಸೆಂಟ್. ಯಾವತ್ತೋ ಸತ್ತೋಗಿರೋ ನಿಮ್ ತಾಯಿ ನೆನೆಸ್ಕೊಂಡು ನಿನ್ನಿಂದ ಅಳಕ್ ಆಗ್ತಾ ಇಲ್ಲ. ಆದ್ರೆ ಈಗ ಕಳ್ಕೋಬೇಕಾಗಿರೋ ಗೋಪಾಲನ್ ನೆನೆಸ್ಕೊಂಡು ಇವಳು ಅಳ್ತಾ ಇದ್ದಾಳೆ. ಇದರಲ್ಲಿ ನಿಜವಾದ ದುಃಖ ಯಾವುದು ಅಂತ ನೀನೇ ನಿರ್ಧಾರ ಮಾಡು. ಆಹಾ, ಮಜಾ ಅಂದ್ರೆ ಮಜಾ. ಡಾಕ್ಟ್ರೇ,
ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ನಮ್ ಹೇಳ್ಬೇಕು. ತಾಯಿ ಸತ್ತ ನನ್ನ ಹತ್ತಿರಲ್ಲ, ಈಗಲೂ ಒಳ್ಳೋದಿಲ್ಲ, ನೀನು ಸುಮ್ಮನಿರಪ್ಪ ನೀನು. ಅದಲ್ಲ ಡಾಕ್ಟ್ರೆ, ಈಗ ನಾನು ಇವನು ಯಾವನೇ ಇವನು ಬಸ್ಸು, ಅವನು ಹೋಗ ಮೂಡಲಿದ್ದಾನೆ, ಗುಪ್ಪಿ ಬಿಡಿಸ್ಬಿಡ ನೀನು. ಇಲ್ಲ ಡಾಕ್ಟ್ರೆ, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಈಗ ನಿಮ್ಮ ಹಾಸ್ಪಿಟ್ಲಲ್ಲಿ ಒಬ್ಬ ಸೀರಿಯಸ್ ಪೇಷಂಟ್ನ ನೀವು ಕಾಪಾಡ್ಬಿಡ್ತೀರಿ. ಅವ್ರ ತಂದೆ ತಾಯಿಗಳು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಕೈ ಹಿಡ್ಕೊಂಡು, ಡಾಕ್ಟ್ರೆ ನನ್ನ ಮಗನ ಬದುಕಿಸ್ಬಿಟ್ರಿ, ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಿಲ್ಲ ಅಂದಾಗ ನೀವು ಅವ್ರಿಗೆ ಏನು ಹೇಳ್ತೀರಿ? ಹೇಳಿ ಡಾಕ್ಟ್ರೆ, ಏನು ಹೇಳ್ತೀರಿ? ಬೇಡಪ್ಪ, ನೀನು ಲಾಕ್ ಮಾಡ್ತಿದ್ದಿ ಏನೋ. ಇಲ್ಲ, ನೀವು ಹೇಳಲೇಬೇಕು. ಹೇಳೋದೇನಿದೆ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಹೌದಾ? ಕರೆಕ್ಟ್. ಇಲ್ಲಿ ಬನ್ನಿ. ಈ ಹುಡುಗಿ ಏಟು ಬಿದ್ದು ಅನಾಥವಾಗಿ ಅಲ್ಲೆಲ್ಲೋ ಬಿದ್ದಿದ್ಲು. ಅವಳನ್ನ ಮಾನವೀಯತೆಯಿಂದ ಎತ್ಕೊಂಡ್ಬಂದು ನಿಮ್ಮ ಆಸ್ಪತ್ರೆಗೆ ಸೇರಿಸಿದ್ನಲ್ಲ, ಅದು ನನ್ನ ಡ್ಯೂಟಿ. ಒಬ್ಬ ಡಾಕ್ಟರ್ ಆಗಿ ನೀವು ಇವಳನ್ನ ಕಾಪಾಡಿದ್ರಿ, ಅದು ನಿಮ್ಮ ಡ್ಯೂಟಿ. ಈಗ ನಮ್ಮಿಬ್ಬರ ಡ್ಯೂಟಿನೂ ಮುಗಿದು ಹೋಯ್ತು. ಲವ್ ಈಸ್ ಗ್ರೇಟ್ ಅಂತಾರೆ. ಅದಕ್ಕೆ ಅವರಿಬ್ರು ಸಾವಿನ ಜೊತೆ ಹೋರಾಡಿ ಬದುಕಿ ಮತ್ತೆ ಈಗ ಒಂದಾಗ್ತಾ ಇದ್ದಾರೆ. ಅವರಿಬ್ರು ಸೇರ್ಬೇಕು ಅಂತಿರೋದು ದೇವರ ಅನುಗ್ರಹ. ಸೇರಿಸಬೇಕಾದದ್ದು ನಮ್ಮಿಬ್ಬರ ಕರ್ತವ್ಯ. ಒಂದು ನಿಮಿಷ. ನನ್ನ ಟ್ರೀಟ್ಮೆಂಟು ಕ್ಯಾಲ್ಕುಲೇಷನ್ ಯಾವತ್ತೂ ರಾಂಗ್ ಆಗಿದ್ದಿಲ್ಲ. ಈ ಪ್ರೆಸ್ಸು ಎಲ್ಲ ರಾಂಗ್ ಮಾಡ್ತಿದ್ಯಲ್ಲ. ತಗೊಳ್ಳಿ ಸರ್, ಹಾರ ಬದಲಾಯಿಸ್ಕೊಳ್ಳಿ. ಹಸಿಮಣೆ ಕರ್ಕೊಂಬನ್ನಿ. ಮಾಂಗಲ್ಯ ಧಾರಣೆ ಆಗ್ಲಿ. ಪ್ರೆಸ್ಸು ಇನ್ನೂ ಟೈಮ್ ಇರೋಗಿಲ್ಲ, ತಾಳಿ ಕೈನಲ್ಲೇ ಇದೆ. ಸ್ವಲ್ಪ ಮನಸ್ಸು ಬದಲಾಯಿಸ್ಬಿಡು. ಸರಿ ಬಿಡು. ಅಳಬೇಡ ಕಂದ, ಅಳಬೇಡ. ಅಮ್ಮ ಅನ್ನು ಅಮ್ಮ ಅಂತ ಹೇಳು. ನಿಮ್ ಡ್ಯೂಟಿ ಏನೋ ಮುಗ್ದಿರ್ಬೋದು, ಆದ್ರೆ ನನ್ ಡ್ಯೂಟಿ ಈಗ ಸ್ಟಾರ್ಟ್ ಆಗಿದೆ. ಲವ್ ಇಸ್ ಗ್ರೇಟ್ ಅಂತ ಹೇಳಿದ್ರಿ, ಆದರೆ ತಾಯಿ ಸೆಂಟಿಮೆಂಟು ಅದಕ್ಕಿಂತಲೂ ಗ್ರೇಟ್. ಬೆಸ್ಟ್ ಆಫ್ ಲಕ್.
ನನ್ನ ಟ್ರೀಟ್ಮೆಂಟ್ ಕ್ಯಾಲ್ಕುಲೇಷನ್ ರಾಂಗ್ ಆಗಿದ್ದೇ ಇಲ್ಲ. ನೀನ್ ಇವತ್ತಾದ್ರೂ ಮದುವೆ ಆಗು, ಯಾವತ್ತಾದ್ರೂ ಮದುವೆ ಆಗು. ಮದ್ವೆ ಮಾಡ್ಕಂತಾನೆ ಮುಂದಿನ ವಿಷಯಕ್ಕೆ ಹೋಗು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಒಟ್ಟಲ್ಲಿ ಹಾ. ಪ್ರಾಬ್ಲಮ್ ಸಾಲ್ವ್ಡ್. ಸಾಲ್ವ್ಡ್. ಏನೆಂದು ಹೇಳಲಯ್ಯ. ಈಗೇನಯ್ಯ? ನಮ್ಮಿಬ್ಬರಿಗೂ ಇವತ್ತು ಮದ್ವೆ.